ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗೈತೆ, ಅದು ಸಮಯ ಸಿಎಂ ಬದಲಾವಣೆ ಆಗೈತೆ. ಈಗ ಅಭಿಮನ್ಯುವನ್ನ ಮೋಸದಲ್ಲಿ ಕತ್ತರಿಸ್ತಾರೆ ಅಂತ ಸಿಎಂ ಬದಲಾವಣೆ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ. ಬಟ್ ಮುಂದೆ ತೊಂದರೆ ಇದೆ. ಹೇಳಿದ್ನಲ್ಲ ಸನ್ಯಾಸಿ ಕತೆ, ನಮ್ಮನ್ನು ಅಡ್ಡಾಡ್ದಾಗ ಮಾಡಿಬಿಡ್ತೀರ. ಆಮೇಲೆ ನನ್ನ ಪಾರ್ಲಿಮೆಂಟ್ ಅಂತ ಕೇಳಿರು ಧಾರವಾಡದಲ್ಲಿ ವರ್ಷದಿಂದ, ನಮ್ಮ ಊರಿಗೆ ಬಿಡ್ಸಲ್ಲಪ್ಪ ಹೇಳ್ಬಿಟ್ರು ನಾನಿದನ್ನು. ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಃಶಾಂತಿಯಿಂದ ತಗೊಳ್ತಾ ಇಲ್ಲ, ದ್ವೇಷ ಭಾವನೆಯಿಂದ ತಗೊಳ್ತಾ ಇದ್ದಾರೆ. ಮತ ಮತ ಅಂದರೆ ಒಪ್ಪಿಗೆ ಅಂತ, ಮತ ನೀಡುವುದು ಒಪ್ಪಿಗೆ ಅಂತ. ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ದಾನ ಮಾಡ್ತಾ ಇಲ್ಲ, ಪರ್ಚೇಸ್ ಮಾಡ್ಕೊತಾ ಇದ್ದಾರೆ ಅವರು. ಹಿಂಗಾಗಿ ರಾಷ್ಟ್ರ, ರಾಜ್ಯ, ರಾಜಕೀಯ ಯಾವಾಗ ಎಲ್ಲಿವರೆಗೂ ನೀವು ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೆ. ಲಾಭ ಯಾರು ಮಾಡ್ಕೊತಾರೆ, ನಷ್ಟ ಯಾರು ಮಾಡ್ಕೊತಾರೆ? ಸೋತನ ಸತ್ತ, ಗೆದ್ದನ ಸೋತ. ಒಂದು ಎಲೆಕ್ಷನ್ ಅಂದರೆ ಒಂದು 50-60 ಕೋಟಿ ಬೇಕು. ಮತ್ತು ಹೆಂಗೆ ನೈಜ ರಾಜಕಾರಣ ನೀವು ಅಪೇಕ್ಷೆ ಪಡ್ತೀರಿ ಈ ದೇಶದಲ್ಲಿ? ಅದಕ್ಕೆ ನೀವು ಕೊಡುವಂಥ ಮತದಾರ ಕರಪ್ಷನ್ ಆಗಬಾರ್ದು. ನೀವು ಕೊಡುವಂಥ ಮತ ಪಕ್ಷ ಅಲ್ಲ, ಜಾತಿ ಅಲ್ಲ, ದುಡ್ಡಲ್ಲ, ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯರಿಗೆ ಕೊಟ್ಟರೆ ಆಗುತ್ತೆ. ಇದೆಲ್ಲ ಕಡೆಗೆ ಜಾತಿ ಹಾವಳಿ ಜಾಸ್ತಿ ಆಗಿದೆ, ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ. ಈ ದೇಶದಲ್ಲಿ ಯಾವುದು ಇರಬಾರ್ದು ಅದು ನಡೀತಾ ಇದೆ. ಹಿಂದೇನೋ ದೇವತೆಗಳು ಕುಡಿತಿದ್ರಂತೆ ರಾಮರಸ ಅಂದರು, ಈಗ ಅದು ಈ ದೇವತೆಗಳೇ ಕುಡಿಯೋಕೆ ಹತ್ತಿಬಿಟ್ಟಾರೆಲ್ಲ ಈಗ. ಹೀಗಾಗಿ ಮನುಷ್ಯ ಆಯುಷ್ಯ ಕಮ್ಮಿ ಆಗ್ತಾ ಇದೆ, ಆರೋಗ್ಯ ಕಮ್ಮಿ ಆಗ್ತಾ ಇದೆ, ಮನಸ್ಥೈರ್ಯ ಕಮ್ಮಿ ಆಗ್ತಾ ಇದೆ. ಧರ್ಮಗಳು ಪಾಲಿಟಿಕ್ಸ್ ರಾಜಕೀಯದಲ್ಲಿ ದೋಣಿಲಿ ನೀರು ಇರ್ಬೇಕು, ನೀರಿನ ದೋಣಿ ಇರ್ಬೇಕು. ಹೇಳಿ, ದೋಣಿ ಒಳಗೆ ನೀರಿದ್ರೆ ಮುಳುಗಿ ಹೋಗ್ತೇನೆ. ರಾಜಕೀಯ ಧರ್ಮದ ಒಂದು ಅಂಗ ಆಗಿರ್ಬೇಕು. ಈಗ ರಾಜಕೀಯವೇ ಧರ್ಮಕ್ಕೆ ಸೇರ್ಕೊಂಡು ಹೋಗ್ಬಿಟ್ಟಿದೆ. ರಾಜಕಾರಣ ಧರ್ಮವನ್ನು ಆಟಾಡಿಸ್ತಾ ಇದ್ದಾರೆ. ಹಿಂದೆ ರಾಜರು ಮಹಾರಾಜರ ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು, ಗುರು ಕೂತ್ಕೊಳ್ತಿದ್ದ. ಎಲ್ಲರೂ ಎಲ್ಲ ವಿಶ್ವಾಮಿತ್ರ ಆಗಲಿ, ವಶಿಷ್ಠ ಆಗಲಿ, ಎಲ್ಲ ರಾಜರ ಪಕ್ಕದಲ್ಲಿ ಒಂದು ಚೇರ್ ಇದ್ದೇ ಇರೋದು. ಅದು ಗುರು ಧರ್ಮ ಅಂತ. ಧರ್ಮ ಅನುಮತಿ ಪಡೆದು ರಾಜ್ಯಭಾರ ಮಾಡ್ತಿದ್ರು ಅವರು. ಹಿಂದಿನ ಚಕ್ರವರ್ತಿಗಳಿಗೆ ತಲೆ ಕಡೆ ಶಕ್ತಿ ಇತ್ತು. ಅವರು ಕಾಲ್ನಡಿಗೆಯಲ್ಲಿ ಆಶ್ರಮಕ್ಕೆ ಹೋಗಿ ಆ ಗುರುಗಳು ಬರೋರಿಗೆ ಕಾದು ಅವ್ರ ಆಶೀರ್ವಾದ ತಮ್ಮ ರಾಜ್ಯಭಾರ ಮಾಡಿದ್ರು. ಇವತ್ತು ಉಳ್ಕೊಂಡ್ರು. ಹರಿಶ್ಚಂದ್ರ ಆಯಿತು, ಶ್ರೀರಾಮಚಂದ್ರ ಆಯಿತು, ಪಾಂಡವರಾಯಿತು, ಅನೇಕ ರಾಜರು ಮಾರು ಇವತ್ತು ಉಳಿದ್ದಾರೆ ಅಂದರೆ ಅವರು ಧರ್ಮದ ಅವಲಂಬಿಯಾಗಿದ್ದರು. ಒಂದು ಧರ್ಮ ಇತ್ತು, ಒಂದು ಗುರಿ ಇತ್ತು. ಇವರಿಗೆ ಧರ್ಮನೂ ಇಲ್ಲ, ಗುರಿನೂ ಇಲ್ಲ, ದುಡ್ಡು ಮಾಡೋದು ಒಂದೇ ಗುರಿ. ಹೀಗಾಗಿ ಬಹುಬೇಗ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಗಾಡಿಗಳೆಲ್ಲ.